ಸರೋಜಾ ಸರೋಜಾ ಎಲ್ಲಿದ್ಯೆ ಬಾರೆ ಸರೋಜಾ. ಅಯ್ಯೋ ಇವ್ ಅತ್ತೆದೊಂದ್ ಗೋಡು ಯಾವಾಗ ನೋಡಿದ್ರು ಕರಿತಾ ಇರ್ತಾರೆ. ಏನತ್ತೆ? ನಿನ್ ಮಗ್ಳಿಗ್ ಮದ್ವೆ ಮಾಡೆ, ಅವಳ ವಯಸ್ಸಲ್ಲಿ ನನಗ್ 4 ಮಕ್ಳಾಗಿದ್ದು. ಅಯ್ಯೋ ಅತ್ತೆ ಅವಳು ಇನ್ನ ಚಿಕ್ಕ ಹುಡುಗಿ, ಓದ್ಲಿ ಬಿಡಿ. ನಿನ್ ಜೊತೆ ಮಾತಾಡಿ ಏನ್ ಪ್ರಯೋಜನನೂ ಇಲ್ಲ. ಕರಿ ನನ್ ಮಗನ್ನ. ಮಗನೇ ಮಗನೇ. ಏನವ್ವ? ನಿನ್ ಮಗ್ಳಿಗ್ ಮದ್ವೆ ಮಾಡು, ಅವಳ ವಯಸ್ಸಲ್ಲಿ ನನಗ್ 4 ಮಕ್ಳಾಗಿದ್ದು, ಅದ್ರಲ್ಲಿ ನೀನು ಹುಟ್ಟಿದೆ. ನಾ ಪಕ್ಕದೊಳಗ ಗಂಡ್ ನೋಡ್ಕೊ ಬಂದವನಿ. ಹೌದಾ? ಅವ್ರು ಬೆಳ್ಳಿ ಚಿನ್ನ ಎಲ್ಲ ಮಡ್ಗವ್ರೆ. ಹಂಗ? ಅವ್ರು ಗೌಡ್ರು ಮಕ್ಳು. ಓ ಹಂಗಾರ ಸರಿ. ಅವ್ರು ನಮ್ಮ ಮಕ್ಳು ತಕ್ಕ ವರ. ಓ ಸರಿ. ಬೇಡ ಕಣ್ರಿ, ನಾವಾದ್ರೂ ಓದುದ್ದಾರ ಮಾಡಿಲ್ಲ, ನನ್ ಮಗ್ಳಾರು ಓದುದ್ದಾರ ಮಾಡ್ಲಿ ಬಿಡಿ. ನನ್ ಮೊಮ್ಮಗಳು ಮದ್ವೆ ನೋಡ್ಬಿಟ್ಟು ನಾನ್ ನೆಮ್ಮದಿಯಾಗಿ ಸಾಯ್ತೀನಿ ಕಣಪ್ಪ. ನಾನ್ ನಮ್ಮ ಅವ್ನ ಆಸೆ ಪೂರೈಸ್ಬೇಕು. ನನ್ ಮಗ ಒಳ್ಳೆಯವನು ಕಣಪ್ಪ. ನೀವಿಬ್ರು ಸೇರ್ಕೊಂಡು ನನ್ ಮಗ್ಳು ಭವಿಷ್ಯನ ಹಾಳು ಮಾಡ್ತಿದ್ರಿ. ನೀವೇನಾರು ಮಾಡ್ಕೊಳ್ಳಿ. ಮದ್ವೆ ಮಾಡ್ಲೇಬೇಕು, ಮದ್ವೆ ಮಾಡ್ಲೇಬೇಡ. ಯಾಕೆ ಹಿಂಗ್ ಜಗಳ ಆಡ್ತಿದ್ದೆ? ನನ್ಗೆ ಓದಕ್ ತೊಂದ್ರೆ ಆಗ್ತೈತೆ. ಮೊಮ್ಮಗಳೇ, ನಿನ್ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಾವಿ. ನನ್ಗ್ ಮದ್ವೆ ಬೇಡ, ನಾನು ಓದ್ಬೇಕು. ನೀನ್ ಓದ್ ಉದರಾಗೋರು ಅಷ್ಟೆಲ್ಲ ಇರ್ಲಿ, ನಾ ಗಂಡ್ ನೋಡೋನಿ. ಹೋಗ್ ಬಿರ್ಬಿರ್ನೆ ಮದ್ವೆಗ್ ರೆಡಿ ಆಗಿ ಅವ್ನ ಜೊತೆ ಸುಖವಾಗಿರು. ಅಮ್ಮ ನಾನ್ ಮದ್ವೆ ಆಗಲ್ಲ ಕಣಮ್ಮ, ನಾನು ಓದ್ಬೇಕು. ಏನಮ್ಮ ಮಾಡೋದು? ನಿಮ್ ಅಜ್ಜಿ ಮತ್ತೆ ನಿಮ್ಮ ಅಪ್ಪ ನಮ್ ಮಾತೇ ಕೇಳ್ತಾ ಇಲ್ಲ. ಅವ್ರಿಬ್ರು ಸೇರ್ಕೊಂಡು ನಿನ್ ತಲೆ ಮೇಲೆ ಕಲ್ಲೆ ತಾಕ್ತಿದ್ದಾರೆ. ಬಾರೆ ಪ್ರಣೀತ, ಸ್ಕೂಲ್ಗೆ ಹೋಗೋಣ. ಯಾಕೆ ಸಪ್ಕಿದ್ಯಲ್ಲ? ನಮ್ಮಪ್ಪ ನಮ್ಮ ಅಜ್ಜಿ ನನ್ ಮದ್ವೆಗ್ ತೀರ್ಮಾನ ಮಾಡಿದ್ದಾರೆ. ಆಯ್ತು, ಸಮಾಧಾನ ಮಾಡ್ಕೊಳ್ಬೇಡ. ನಮ್ ಸ್ಕೂಲಲ್ಲಿ ಭವ್ಯ ಟೀಚರ್ ಇದಾರಲ್ಲ, ಅವ್ರಿಗೆ ನಿನ್ ಮದ್ವೆ ವಿಚಾರನ ತಿಳ್ಸೋಣ ಬಾ, ಅವ್ರೊಂದು ಉಪಾಯ ಕೊಡ್ತಾರೆ. ಬರ್ಬೋದಾ ಮಿಸ್? ಬನ್ನಿ ಮಕ್ಳೇ. ಯಾಕಮ್ಮ ಪ್ರಣೀತ ಸಪ್ಕಿದ್ಯಲ್ಲ? ಇವ್ರ ಮನೆಯಲ್ಲಿ ಇವ್ರ ಅಪ್ಪ ಮತ್ತೆ ಇವ್ರ ಅಜ್ಜಿ ಇವ್ರ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇಷ್ಟ ಚಿಕ್ಕ ಹುಡ್ಗಿಗೆ ಮದ್ವೆನಾ? ಬಾಲ್ಯ ವಿವಾಹ ಮಾಡ್ತಾ ಇದ್ದಾರಾ? ಹೌದು ಮಿಸ್, ನನ್ಗೆ ಮದ್ವೆ ಆಗಕ್ ಇಷ್ಟ ಇಲ್ಲ, ನಾನು ಓದ್ಬೇಕು. ಅಳ್ಬೇಡ, ಸಮಾಧಾನ ಮಾಡ್ಕಮ್ಮ ಪ್ರಣೀತ. ನಾನು ಚೈಲ್ಡ್ ಹೆಲ್ಪ್ ಲೈನ್ಗೆ ಕಾಲ್ ಮಾಡ್ತೀನಿ. ಹಲೋ ಹಲೋ, ಚೈಲ್ಡ್ ಹೆಲ್ಪ್ ಲೈನಾ? ಹಾ ಹೌದು. ಇಲ್ಲಿ ಬ್ಯಾಡ್ರಳ್ಳಿಲಿ ಬಾಲ್ಯ ವಿವಾಹ ನಡೀತೈತೆ, ಈ ಮದ್ವೆನ ನಿಲ್ಸಿ. ಈಗ್ಲೇ ಬರ್ತಾ ಇದೀವಿ. ಯಾರಿದ್ದೀರಾ ಮನೇಲಿ? ಅಯ್ಯೋ ಪೊಲೀಸ್ನವ್ರಾ? ಈ ಮನೆ ಯಜಮಾನ್ರು ಕರೀರಿ. ಬನ್ನಿ ಬನ್ನಿ. ರೀ ಪೊಲೀಸವ್ರು ಬಂದವ್ರೆ ಕಣ್ರಿ. ಯಾಕೆ ಬಂದಿರ್ಬೋದು ಅವ್ರು? ನನ್ಗೇನ್ರಿ ಗೊತ್ತು, ಹೋಗಿ ಅವ್ರನ್ನ ಕೇಳಿ. ಏನ್ ಸರ್? ಬನ್ನಿ ಸರ್. ನಿಮ್ ಮಗಳನ್ನ 7ನೇ ಕ್ಲಾಸ್ಗೆ ಮದ್ವೆ ಮಾಡ್ತಾ ಇದೀರಂತಲ್ಲ, ನಿಜ? ಸರ್ ಇಲ್ಲ ಸರ್, ಸರ್ ಇಲ್ಲ ಸರ್, ಯಾರು ಸುಳ್ಳು ಹೇಳೋರು ನಿಮ್ಗೆ? ಸರ್ ಸುಳ್ಳು ಹೇಳ್ತಿದ್ರ ಸರ್. ನೆನೆ ತಾನೆ ಪೇಟೆಗೆ ಬಿದ್ದಿಲ್ ಸಾಮಾನು ಮದ್ವೆ ಬೇಕು ಎಲ್ಲ ಸಾಮಾನು ತಗೋಯ್ದೆ ಸರ್. ಬೇಕಾದ್ರೆ ಮನೆಯೆಲ್ಲ ಚೆಕ್ ಮಾಡಿ ಸರ್. ಅಯ್ಯ ಬಾರ, ಮನೆ ಎಲ್ಲಾನು ಚೆಕ್ ಮಾಡೋಣ. ಓ ಇದೇನು ಕಾಯಿ, ಇದೇನು ಬಾಳೆಗೊನೆ, ಇದೇನು ಹೂವ, ಇದೇನು ಹೊಸ ಬಟ್ಟೆಗಳು, ಇದೇನು ಇವೆಲ್ಲಾನು ತಂದ್ಬಿಟ್ಟು ಮದ್ವೆಗೆ ಸುಳ್ಳು ಹೇಳ್ತಾ ಇದ್ದಿಲ್ಲ. ನನ್ಗೆ ಸರ್ ಬಲವಂತದಿಂದ ಮದ್ವೆ ಮಾಡ್ತಾ ಇರೋದು. ಓ ಹೌದಮ್ಮ, ನಾವು ಮದ್ವೆ ನಿಲ್ಸೋಕೆ ಸರ್ ಇವಳು ನಮ್ ಸ್ಕೂಲ್ ಸ್ಟೂಡೆಂಟೇ ಸರ್. ಇವಳು ತುಂಬಾ ಚೆನ್ನಾಗಿ ಓದ್ತಾಳೆ. ಇವಳು ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿದೆ. ಹೌದು ಮೇಡಮ್, ನಾವು ಮದ್ವೆ ನಿಲ್ಸಕ್ಕೆ ಬಂದಿರೋದು. ಯಾರು ಬಂದಿದರು? ಅತ್ತೆ ಪೊಲೀಸ್ನವ್ರು ಬಂದವ್ರೆ. ಹಾ ಪೊಲೀಸ್ನವರ? ಯಾಕೆ ಬಂದಿದ್ದಾರೆ? ನೀನು ಮತ್ತೆ ನಿನ್ ಮಗ ಸೇರ್ಕೊಂಡು ನನ್ನ ಮಗ್ಳು ಮದ್ವೆ ಮಾಡಕ್ ಬಂದಿದ್ರಲ್ಲ, ಅದಕ್ಕೆ ಬಂದವ್ರೆ. ಹಾ ಏನಪ್ಪಾ, ನನ್ ಮೊಮ್ಮಗಳು ಮದ್ವೆ ನೋಡ್ಬಿಟ್ಟು ನಾನ್ ನೆಮ್ಮದಿಯಾಗಿ ಸಾಯ್ತೀನಿ ಕಣಪ್ಪ, ಅವಕಾಶ ಕೊಡ್ರಪ್ಪ. ಏನಜ್ಜಿ ನಿಮ್ಗೆ ವಿದ್ಯೆ ಬುದ್ಧಿ ಇಲ್ಲ? ಏನಾರು ಮದ್ವೆ ಮಾಡ್ಸಿದ್ರೆ 2 ವರ್ಷ ಜೈಲು, 1 ಲಕ್ಷ ದಂಡ. ಓ ಜೈಲ? ನನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲ, ನಾನು ಅವಾಗ್ಲೇ ಹೇಳಿದ್ನೇನ್ರಿ, ನಮ್ಮ ಮಗ್ಳು ಮದ್ವೆ ಬೇಡ ಅಂತ. ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಮದ್ವೆ ಮಾಡಕ್ ಹೋಗಿದ್ರಿ. ಹೌದು ಕಣ, ಅಮ್ಮ ಮಾತನ್ನ ಕೇಳಬಾರಾಗಿತ್ತು. ನಮ್ಮ ಮಗಳ ಭವಿಷ್ಯ ನಾನೇ ಹಾಳು ಮಾಡ್ತಿದ್ದೆ. ಸರ್ಕಾರ ನಿಗದಿಪಡಿಸಿದ ಮದುವೆಯ ವಯಸ್ಸು ಗಂಡಿಗೆ 21, ಹೆಣ್ಣಿಗೆ 18. ಬಾಲ್ಯ ವಿವಾಹ ನಡೆಯುವುದು ಕಂಡು ಬಂದಲ್ಲಿ ಮಕ್ಕಳ ಸಹಾಯವಾಣಿ 1098ಕ್ಕೆ ಕರೆ ಮಾಡಿ.